ಸಂಸದೆ ಸುಮಲತಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ನವದೆಹಲಿಯಲ್ಲಿ. ಏಕೆಂದರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಹೋಗುತ್ತೆ ಅಂತಕ್ಕಂಥ ಆತಂಕ ರಾಜಕೀಯ. ಸೊ ಹಾಗಾಗಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ ಸಂಸದೆ ಸುಮಲತಾ. ರಂಗೇರ್ತಾ ಇದೆ ಮಂಡ್ಯ ಲೋಕಸಭಾ ಅಖಾಡ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಸಂಸದೆ ಸುಮಲತಾ ಅವರು. ಭೇಟಿಯಾಗಿ ಅವರ ಜೊತೆಯಲ್ಲಿ ರಾಜಕೀಯದ ಚರ್ಚೆಗಳನ್ನು ಮಾಡಿದ್ದಾರೆ. ನಿನ್ನೆಯಷ್ಟೇ ನಡ್ಡಾ ಮತ್ತು BL ಸಂತೋಷ್ ಅವ್ರನ್ನೂ ಕೂಡ ಭೇಟಿ ಮಾಡಿದ್ರು. ಇವತ್ತು ಪ್ರಧಾನಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾಕೆ ಅಂತಂದರೆ ರಾಜ್ಯದಲ್ಲಿ BJP JDS ಜೊತೆ ಮೈತ್ರಿ ಮಾಡಿಕೊಂಡಿದೆ. ಹಾಗಾಗಿ ಹಾಸನ ಮತ್ತು ಮಂಡ್ಯ ಎರಡನ್ನೂ ಕೂಡ JDSಗೆ ಬಿಟ್ಕೊಡ್ತಾರೆ ಅಂತಕ್ಕಂಥ ಟಾಕ್ಸ್ ಇದೆ. ಆದರೆ ಸುಮಲತಾ ಅವರು ಮಂಡ್ಯ ಬಿಟ್ಕೊಡೋಕೆ ರೆಡಿ ಇಲ್ಲ JDSಗೆ, ತಾವೇ ಅಭ್ಯರ್ಥಿ ಆಗಬೇಕು ಅಂತ. ಹಾಗಾಗಿ ಎಲ್ಲರನ್ನೂ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ BJP ರಾಷ್ಟ್ರಾಧ್ಯಕ್ಷ ನಡ್ಡಾ ಅವ್ರನ್ನ ಭೇಟಿ ಮಾಡಿದರು, ಹಾಗೆಯೇ BL ಸಂತೋಷ್ ಅವ್ರನ್ನ ಭೇಟಿ ಮಾಡಿದರು. ಇವತ್ತು ನೇರವಾಗಿ ಪ್ರಧಾನಿ ಮೋದಿ ಅವರನ್ನೇ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಏನಾಗುತ್ತೆ. ಯಾಕೆಂದರೆ ಇನ್ನೂ ಕೂಡ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಮಂಡ್ಯ ಮತ್ತು ಹಾಸನ JDSಗೆ ಬಿಟ್ಟುಕೊಡ್ತಾರಾ ಇಲ್ವಾ ಏನು ಎತ್ತ ಅಂತ. ಆದರೆ ಅವ್ರ ಪ್ರಯತ್ನವನ್ನು ಅವ್ರು ಮಾಡಲೇಬೇಕು, ಹಾಗಾಗಿ ಅವ್ರು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಸುಮಲತಾ ಅವರು ಶತಾಯಗತಾಯ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು BJPಯಿಂದ ಅಂತ ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದು ಕಡೆ ಮೈತ್ರಿಯ ಫಲವಾಗಿ JDSಗೆ ಮಂಡ್ಯ ಬಿಟ್ಕೊಡ್ತಾರೆ ಅಂತ ಇನ್ನೊಂದು ಮಾತು. ಸೊ ಇವತ್ತು ಪ್ರಧಾನಿ ಮೋದಿ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ. ಏನಾಗಬಹುದು ಮಂಡ್ಯ ರಾಜಕೀಯ ಅಂತ ಹಾಗಾದರೆ? ದಿನ ದಿನ ಮಂಡ್ಯ ಕ್ಷೇತ್ರ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲನ ಮೂಡಿಸ್ತಾ ಇದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ರೀತಿಯಾಗಿ ಕೂಡ ಈ ಬಾರಿ ಟಿಕೆಟ್ ಹಂಚಿಕೆಗೂ ಮುನ್ನ ಕೂಡ ತೀವ್ರ ಕುತೂಹಲ ಮೂಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಸುಮಲತಾ ಅಂಬರೀಷ್ ಅವರು ಹೇಳಿದ್ರು, ನಾನು ಮಂಡ್ಯ ಬಿಟ್ಟು ಬೇರೆ ಯಾವ ಕ್ಷೇತ್ರಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ, ಆ ನಿಟ್ಟಿನಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಆ ನಿಟ್ಟಿನಲ್ಲಿ ನಿನ್ನೆಯಷ್ಟೇ JP ನಡ್ಡಾ ಮತ್ತು BL ಸಂತೋಷ್ ಅವ್ರನ್ನ ಭೇಟಿ ಮಾಡಿ ಮಂಡ್ಯ ಟಿಕೆಟ್ಗಾಗಿ ಮತ್ತು ಮಂಡ್ಯ ರಾಜಕೀಯದ ಪ್ರಸ್ತುತತೆ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಿದರು. ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈ ವೇಳೆ ಮಂಡ್ಯದ ರಾಜಕೀಯ ವಿಚಾರವಾಗಿ ಒಂದಷ್ಟು ಮಾತುಕತೆ ಆದರೆ ಜೊತೆಗೆ BJP ಮತ್ತು JDSನ ಮೈತ್ರಿ ಒಂದಷ್ಟು ವಿಚಾರಗಳನ್ನು ಕೂಡ ಮಾತಾಡಿದ್ದಾರೆ. ಮತ್ತು ನಾನು ಸಹ BJPಗೆ ಬಾಹ್ಯ ಬೆಂಬಲ ನೀಡಿದ್ದೀನಿ, ಈ ನಿಟ್ಟಿನಲ್ಲಿ ನಮಗೂ ಕೂಡ ಟಿಕೆಟ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪಾಸಿಬಿಲಿಟೀಸ್ ಅಂದರೆ ಈಗಾಗಲೇ ಒಂದು ಸರ್ವೆಗಳು ನಡೀತಾ ಇದೆ, ಸರ್ವೆಗಳ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾತುಕತೆಗಳು ಕೇಳಿಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ನನಗೆ ಹೆಚ್ಚಿನ ಒಲವು ಮಂಡ್ಯ ಜಿಲ್ಲೆಯಾದ್ಯಂತ ಇದೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಟ್ಟರೆ ಸೂಕ್ತ, ಮತ್ತು ಪಕ್ಷಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಲಿಷ್ಠತೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತುಕತೆ ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟು ಇದೀಗ ಕಳಿಸಿರುವಂಥದ್ದು. ಸುಮಲತಾ ಅವರು ದೆಹಲಿಯಿಂದ ಅದೇ ಭರವಸೆಯೊಂದಿಗೆ ಇದೀಗ ವಾಪಸ್ ಆಗ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಮತ್ತು ಟಿಕೆಟ್ ಹಂಚಿಕೆಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಟಿಕೆಟನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸಾಕಷ್ಟು ಕುತೂಹಲಗಳು ಮೋದಿ ಅವರ ಭೇಟಿಯ ಬಳಿಕವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಉಟ್ಕೊಂಡಿರುವಂಥದ್ದು ಅರವಿಂದ್. ಬಟ್ ಇನ್ನೂ ಕೂಡ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. JDSಗೆ ಯಾವ್ಯಾವ ಕ್ಷೇತ್ರಗಳನ್ನು ಕೊಡಬೇಕು ಏನು ಎತ್ತ ಅಂತ. ಈಗಾಗಲೇ ಮಾಜಿ ಸಚಿವ ನಾರಾಯಣಗೌಡ ಅವರು ಕೂಡ BJPಗೆ ಮಂಡ್ಯ ಕೊಡಬೇಕು ಅಂತ ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಪ್ರೀತಮ್ ಗೌಡ ಹಾಸನ BJPಗೆ ಬೇಕು ಅಂತ. ಏನಾದರೂ ಬದಲಾವಣೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ರೋಹಿತ್ ಮಂಡ್ಯದಲ್ಲಿ? ಖಂಡಿತ ಅರವಿಂದ್, ಈಗಾಗಲೇ ಒಂದು ಸುತ್ತಿನ ಮಾತುಕತೆಯೂ ಕೂಡ ನಡೆದಿದೆ. ಮತ್ತು ಅಧಿಕೃತವಾಗಿ ನಮಗೆ JDSಗೆ ಮಂಡ್ಯ ಮತ್ತು ಹಾಸನ ಕ್ಷೇತ್ರಗಳನ್ನು ಕೊಟ್ಟೇ ಬಿಡ್ತಾರೋ ಲೆಕ್ಕಾಚಾರದಲ್ಲಿ JDSನ ನಾಯಕರು ಕೂಡ ಮಾತಾಡ್ತಾ ಇದ್ರು. ಮತ್ತು ಪಾಸಿಬಿಲಿಟೀಸ್ ಅತಿ ಹೆಚ್ಚು JDS ರಾಜ್ಯದಲ್ಲಿ ಎಲ್ಲಿ ಪ್ರಬಲ ಆಗಿದೆ ಅಂತಂದರೆ ಅದು ಮಂಡ್ಯ ಮತ್ತು ಹಾಸನ ಭಾಗದಲ್ಲಿ ಮಾತ್ರ ಹೆಚ್ಚು ಪ್ರಬಲ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ JDSಗೆ ಇವೆರಡು ಕ್ಷೇತ್ರಗಳು ಕನ್ಫರ್ಮ್ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ನಡುವೆ ಹಾಲಿ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರಿಗೆ ಕೂಡ ಟಿಕೆಟ್ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಜಿ ಸಚಿವ ನಾರಾಯಣಗೌಡರು ಸೇರಿದಂತೆ ಹಲವು BJP ನಾಯಕರು ಒತ್ತಡ ಈಗಲೂ ಕೂಡ ಏರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಸಹ ಮಂಡ್ಯ ಕ್ಷೇತ್ರವನ್ನು BJPಯೇ ಉಳಿಸ್ಕೊಂಡು ಕೂಡ ನನಗೆ ಟಿಕೆಟ್ ಕೊಟ್ಟರೆ ಸೂಕ್ತ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಕ್ಷೇತ್ರವಾರು ಹಂಚಿಕೆ ವಿಚಾರದಲ್ಲಿ ಕೂಡ ಈ ರೀತಿ ಒಂದಷ್ಟು ಗೊಂದಲಗಳು ಮೂಡಿವೆ ಮತ್ತು ಆಕಾಂಕ್ಷಿಗಳು ಕೂಡ ಹೆಚ್ಚಿರೋದ್ರಿಂದಾಗಿ ಒಂದಷ್ಟು ಹೈಕಮಾಂಡ್ಗೆ ಸಾಕಷ್ಟು ಒಂದು ಒತ್ತಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಯಾವ ಒಂದು ಪಾಸಿಬಿಲಿಟೀಸ್ ನೋಡಿಕೊಂಡು ಯಾರು ಅತಿ ಹೆಚ್ಚು ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸಗಳು ಕೂಡ ಏನು ವರಿಷ್ಠರು
ಪ್ರಚಾರವನ್ನು ಕೂಡ ಮಾಡುವಂಥದ್ದು. ಅಳೆದು ತೂಗಿ ಯಾರು ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು, ಯಾವ ಕ್ಷೇತ್ರವನ್ನು ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತುಕತೆಗಳಾಗ್ತವೆ. ಅದು ಕೂಡ ಕುತೂಹಲದಲ್ಲಿ ಇರುವಂಥದ್ದು. ಅರವಿಂದ್.